ಅದಕ್ಕೆ ಇಲ್ಲಿ ಜನರಿಗೆ ಟ್ರೇಡಿಂಗ್ ಅಂದರೆ ಏನು, ಅದು ಯಾವ ರೀತಿಯಾಗಿ ಮಾಡಬೇಕು, ಏನೇನು ಪ್ರಿಕಾಷನ್ಸ್ ತೊಗೋಬೇಕು ಅನ್ನೋವಂಥ ಮಾಹಿತಿ ಸಾಕಷ್ಟು ಜನರಿಗಿಲ್ಲ. ಎಲ್ಲ ಫೀಲ್ಡಲ್ಲೂ ಲಾಸು ಇದೆ, ಪ್ರಾಫಿಟು ಇದೆ. ಪರ್ಸೆಂಟೇಜ್ ವೈಸ್ ಹೋದಾಗ ಕೆಲವು ಪರ್ಸೆಂಟ್ ಜನ ಮಾತ್ರ ಸಕ್ಸಸ್ ಆಗ್ತಾರೆ. ಭಾಳಷ್ಟು ಜನ 80-90% ಜನ ಗೊತ್ತಾಗಲಾರ್ದೇ ಮಾಡಿ ಲಾಸ್ ಮಾಡ್ಕೋತಾ ಇದ್ದಾರೆ ವಿನಃ ಟ್ರೇಡಿಂಗಲ್ಲಿ ಯಾವುದೇ ದೊಡ್ಡ ಮಟ್ಟದ ಹಾನಿ ಅಂತ ಇರಲ್ಲ. ಟ್ರೇಡಿಂಗಲ್ಲಿ ದುಡ್ಡು ಬರೋದು ಯಾವುದು ಅಂತಂದರೆ ಒಬ್ಬನ ಲಾಸೇ ಇನ್ನೊಬ್ರಿಗೆ ಪ್ರಾಫಿಟ್ಟು, ಇನ್ನೊಬ್ಬನ ಲಾಸೇ ಮತ್ತೊಬ್ಬನಿಗೆ ಪ್ರಾಫಿಟ್ ಅನ್ನುವಂಥ ಒಂದು ವ್ಯವಸ್ಥೆ ಇದೆ. ಈ ಸೆನ್ಸೆಕ್ಸ್ ಬೀಳೋದಾಗಲಿ, ಶೇರ್ಸ್ಗಳು ಬೀಳೋದಾಗಲಿ ಸುಮ್ಮನೆ ಯಾವುದೋ ಕಾರಣಕ್ಕಾಗಿ ಬೀಳ್ತದೆ ಅಂತ ಹೇಳೋಕ್ಕಾಗಲ್ಲ. ಅದು ಭಾಳಷ್ಟು ಫ್ಯಾಕ್ಟ್ರಿಗಳು ಕೆಲಸ ಮಾಡ್ತವೆ. ಅಮೇರಿಕನ್ ಪ್ರಾಡಕ್ಟ್ಗಳ ಮೇಲೆ ಬೇರೆ ಬೇರೆ ಚೈನಾ ಆಗಲಿ, ನಮ್ಮ ಭಾರತ ಆಗಲಿ, ಬೇರೆ ಬೇರೆ ಕಂಟ್ರಿದವರು ಇಂಪೋರ್ಟ್ ಡ್ಯೂಟಿಯನ್ನು ಜಾಸ್ತಿ ಮಾಡಿದ್ದಾರೆ. ಯಾಕಂದ್ರೆ ಆ ಪ್ರಾಡಕ್ಟನ್ನು ನಾವು ಕಡಿಮೆ ಯೂಸ್ ಮಾಡಬೇಕು, ನಮ್ಮಲ್ಲಿ ಪ್ರೊಡಕ್ಷನ್ ಜಾಸ್ತಿ ಮಾಡಬೇಕು ಅಂತ. ಆತ್ಮೇಯರೇ ನಮಸ್ಕಾರ. ಶರಣಾರ್ಥಿ. ಭಾರತ ದೇಶದಲ್ಲಿ ಕಳೆದ ವಾರದಿಂದ ಒಂದು ಅಲ್ಲೋಲ ಕಲ್ಲೋಲ ವಾತಾವರಣ ಉಂಟಾಗಿದೆ. ಅದೇ ಆರ್ಥಿಕ ವ್ಯವಹಾರದ ಭಾರೀ ಸೆನ್ಸೆಕ್ಸ್ ಕುಸಿತ ಅನ್ನುವಂಥ ಮಾತು. ಈ ಸೆನ್ಸೆಕ್ಸ್ ವ್ಯವಹಾರಗಳೆಲ್ಲ ಜನಸಾಮಾನ್ಯರ ವ್ಯವಹಾರಗಳಲ್ಲ. ಅದೇನಿದ್ರೂ ನಾಡಿನ ಶ್ರೀಮಂತ ಕೆಲವು ವರ್ಗದ ಜನ ಮಾಡುವಂಥ ಉದ್ಯೋಗ ಅಥವಾ ವ್ಯಾಪಾರ. ಅದು ಪತ್ರಿಕೆಯಲ್ಲಿ ಭಾಳ ದೊಡ್ಡದಾಗಿ ಬಂದಾಗ ಜನಸಾಮಾನ್ಯರು ವಿಚಲಿತರಾಗ್ತಾರೆ, ಇದ್ದಕ್ಕಿದ್ದಂಗೆ ಭಾರತ ದೇಶಕ್ಕೆ ಏನಾಯಿತು ಅಂತ. ಈ ಹಿನ್ನೆಲೆಯಲ್ಲಿ ವಚನ ಸಮೂಹ ಸಂಸ್ಥೆಯ ಮುಖ್ಯಸ್ಥರು ಸುಮಾರು 1.5 ದಶಕದಿಂದ ಈ ಟ್ರೇಡಿಂಗ್ ಉದ್ಯಮದಲ್ಲಿ, ಷೇರು ಮಾರುಕಟ್ಟೆಯಲ್ಲಿ ತಮ್ಮದೇ ಆದ ಅನುಭವವನ್ನು ಹೊಂದಿರುವ, ಒಂದರ್ಥದಲ್ಲಿ ಫಿನಾನ್ಷಿಯಲ್ ಎಕ್ಸ್ಪರ್ಟ್ ಅನಿಸ್ಕೊಂಡಿರುವ ಬೀದರ್ನ ವಚನ ಸಮೂಹ ಸಂಸ್ಥೆಯ ಅಲ್ಲಂಪ್ರಭು ನಾವದಗಿರಿಯವರು ನಮ್ಮ ಜೊತೆ ಇದ್ದಾರೆ. ನಾನು ಅವರನ್ನು ಈ ಕುರಿತು ಸಂವಾದಿಸಲು ಸ್ವಾಗತಿಸ್ತೇನೆ. ಶರಣಾರ್ಥಿ ಸರ್. ಇದು ನೀವು 2-3 ದಿವಸದಿಂದ ನೋಡಿರಿ, ನಮಗೂ ಏನು ಅರ್ಥ ಆಗಲ್ಲ ಅನ್ನೋದಕ್ಕೆ ನನ್ನ ರೀತಿಯೇ ಇಟ್ಕೊಂಡು ನಾನು ಈ ಪ್ರಶ್ನೆ ಕೇಳ್ತೀನಿ. ಇದೇನಿದು ಸೆನ್ಸೆಕ್ಸ್ ವ್ಯವಹಾರ ಅಂದ್ರೇನು? ಇದು ಯಾರು ಕಂಟ್ರೋಲ್ ಮಾಡ್ತಾರೆ? ಇದರ ಅರ್ಥ ಏನು? ಇದಕ್ಕೂ ಜನಸಾಮಾನ್ಯರಿಗೂ ಸಂಬಂಧ ಏನು? ಇದು ನಮ್ಮಂತರ ಜೀವನದ ಮೇಲೆ ಅಥವಾ ಸಾಮಾನ್ಯರ ಜೀವನದ ಮೇಲೆ ಏನು ಎಫೆಕ್ಟ್ ಮಾಡ್ತದೆ? ಸರಿ ಸರ್. ಸೆನ್ಸೆಕ್ಸ್ ಅನ್ನೋದು ಇದೊಂಥರ ಒಂದು ವ್ಯವಸ್ಥೆ, ಆರ್ಥಿಕ ವ್ಯವಸ್ಥೆ. ಇದೆಲ್ಲ ನಡೆಯೋದು ಸೆಬಿ ಅಂಡರಲ್ಲಿ, ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ. ಅದರಲ್ಲಿ ಅದು ಸೆಂಟ್ರಲ್ ಗೌರ್ಮೆಂಟ್ನ ಒಂದು ವಿಭಾಗ. ಈ ಫೈನಾನ್ಷಿಯಲ್ ಎಲ್ಲ ಮ್ಯಾಟರ್ಸ್ಗಳನ್ನು, ಈ ಶೇರ್ಸ್ ಪರ್ಚೇಸ್ಗಳನ್ನು, ಕರೆನ್ಸಿ, ಇದೆಲ್ಲ ಟ್ರೇಡ್ಗಳನ್ನು ಮಾನಿಟರ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ. ಎಲ್ಲ ಬ್ಯಾಂಕ್ಗಳ ಮೇಲೆ ಹೆಂಗಿದೆ, ಯಾವುದಿದೆ, RBI ಇದೆ. ಎಲ್ಲ ಇನ್ಶೂರೆನ್ಸ್ಗಳ ಮೇಲೆ ಯಾವುದಿದೆ, IRDA ಇದೆ. ಆ ಥರ ಎಲ್ಲ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಗಳ ಮೇಲೆ ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಅಂತೇಳಿ ಸೆಬಿ ಅಂತಕ್ಕಂಥ ಒಂದು ಸಂಸ್ಥೆ ಇದೆ. ಅದು ಈ ಶೇರ್ ಮಾರ್ಕೆಟು ಎಲ್ಲ ವ್ಯವಹಾರಗಳನ್ನು ಮಾನಿಟರೈಸ್ ಮಾಡ್ತಾ ಇರ್ತದೆ. ಈಗ ಜನ ಪರ್ಚೇಸ್ ಮಾಡೋದು ಅಥವಾ ಮಾರಾಟ ಮಾಡೋದು ಅದು ಎಲ್ಲರೂ ಸಾಮಾನ್ಯವಾಗಿ ಬ್ಯಾಂಕ್ನಲ್ಲಿ ಡಿಪಾಸಿಟ್ ಇಟ್ಟಂಗಲ್ಲ. ಇಲ್ಲಿ ಇದು ಯಾವ ಮೂಲಕವಾಗಿ ಈ ವ್ಯವಹಾರ ನಡೀತದೆ? ಇಲ್ಲಿ ನಾವು ವ್ಯವಹಾರ ಮಾಡಬೇಕಾದ್ರೆ ಮೂಲತಃ ಒಂದು ಟ್ರೇಡಿಂಗ್ ಅಕೌಂಟ್ ಅಂತ ಬೇಕು ಸರ್. ಡಿಮ್ಯಾಟ್ ಅಕೌಂಟ್ ಅಂತಾರೆ ಅದಕ್ಕೆ. ಆ ಡಿಮ್ಯಾಟ್ ಅಕೌಂಟು ಓಪನ್ ಮಾಡಬೇಕಾದ್ರೆ ಪ್ಯಾನ್ ಕಾರ್ಡು, ಆಧಾರ್ ಕಾರ್ಡು, ಆಮೇಲೆ ಬ್ಯಾಂಕ್ ಸ್ಟೇಟ್ಮೆಂಟ್ಸ್ ಇವೆಲ್ಲ ಬೇಸಿಕ್ಕಾಗಿ ಇದ್ದರೆ ಅಲ್ಲಿ ಒಂದು ಟ್ರೇಡಿಂಗ್ ಅಕೌಂಟ್ ಓಪನ್ ಮಾಡ್ಬೋದು. ಅಲ್ಲಿ ಹಣ ಹೂಡಿಕೆ ಮಾಡಿ ಈ ಶೇರ್ಸ್ಗಳನ್ನು ಪರ್ಚೇಸ್ ಮಾಡೋದಾಗಲಿ, ಕರೆನ್ಸಿಗಳನ್ನು ಟ್ರೇಡ್ ಮಾಡೋದಾಗಲಿ, ಅಥವಾ ಕಮೋಡಿಟಿಗಳನ್ನೆಲ್ಲ ಟ್ರೇಡ್ ಮಾಡೋದನ್ನು ನಾವು ಈ ಟ್ರೇಡಿಂಗ್ ಅಕೌಂಟ್ ಮುಖಾಂತರ ಮಾಡ್ಬೋದು. ನಾವು ಟ್ರೇಡಿಂಗ್ ಅಕೌಂಟ್ ಓಪನ್ ಮಾಡ್ತೀವಿ, ಆದರೆ ಅದು ಆಪ್ರೇಟ್ ಮಾಡೋಕ್ಕೆ ಬರೋದಿಲ್ಲಲ್ಲ. ಯಾವುದನ್ನು ಪರ್ಚೇಸ್ ಮಾಡಬೇಕು? ಎಕ್ಸ್ಪರ್ಟ್ಸ್ ಅನ್ನೋರು ಕೆಲವು ಜನ. ಸೊ ಆ ಎಕ್ಸ್ಪರ್ಟ್ಗಳು ಮಾರ್ಕೆಟನ್ನು ನಿಯಂತ್ರಣ ಮಾಡ್ತಾರೆ. ಹಾಗಾಗಿ ಜನಸಾಮಾನ್ಯರ ಇನ್ವಾಲ್ವ್ಮೆಂಟು ಇಂಡಿಯಾದಲ್ಲಿ ಬಂದೇ ಇಲ್ಲ. ಇದಕ್ಕೇನು ಕಾರಣ ಅಂತೀರಿ? ಒಂದು ಎಜುಕೇಷನ್ ಕೊರತೆ ಸರ್. ಈ ಫೀಲ್ಡಲ್ಲಿ ಹೆಚ್ಚು ಕಮ್ಮಿ ನಾನು ಈ ಮುಂಚೆನೇ ಒಂದು ಸಾರಿ ಹೇಳಿದ್ದೆ. ಏನಂತಂದರೆ ಯಾವುದೇ ಒಂದು ಫೀಲ್ಡಲ್ಲಿ ಎಕ್ಸ್ಪರ್ಟೈಸ್ ಆಗಬೇಕಾದ್ರೆ ಬೇಸಿಕ್ ತಂದೆ ಆಗಿರ್ತಕ್ಕಂಥ ಒಂದು ಸಬ್ಜೆಕ್ಟು ಅಥವಾ ಒಂದು ಕೋರ್ಸ್ ಅಂತ ಇರುತ್ತೆ. ಇಲ್ಲಿ ಯಾವುದೇ ರೀತಿಯ ಕೋರ್ಸ್ ಇಲ್ಲ. ಅದಕ್ಕೆ ಇಲ್ಲಿ ಜನರಿಗೆ ಟ್ರೇಡಿಂಗ್ ಅಂದರೆ ಏನು, ಅದು ಯಾವ ರೀತಿಯಾಗಿ ಮಾಡಬೇಕು, ಏನೇನು ಪ್ರಿಕಾಷನ್ಸ್ ತೊಗೋಬೇಕು ಅನ್ನೋವಂಥ ಮಾಹಿತಿ ಸಾಕಷ್ಟು ಜನರಿಗಿಲ್ಲ. ಹಾಗಾಗಿ ಯಾವುದೇ ಫೀಲ್ಡಲ್ಲಿ ನೀವು ವಿಥೌಟ್ ಮಾಹಿತಿ, ಯಾವುದೇ ಜ್ಞಾನದ ಕೊರತೆ ಇದ್ದಾಗ ಅಲ್ಲಿ ಸಹಜವಾಗಿ ಆಗೇ ಆಗುತ್ತದೆ. ಹಾಗಾಗಿ ಟ್ರೇಡಿಂಗ್ ಫೀಲ್ಡಲ್ಲೂ ಭಾಳಷ್ಟು ಜನ ಮಾಹಿತಿ ಇರಲಾರ್ದೇ
ಟ್ರೇಡ್ ಮಾಡೋದಕ್ಕೆ ಹೋದಾಗ ಲಾಸ್ ಮಾಡ್ಕೋತಾರೆ ವಿನ ಇಲ್ಲಿ ಈ ಫೀಲ್ಡ್ನ ಯಾವುದೇ ದೋಷ ಇಲ್ಲ. ಮತ್ತು ಮುಂಬೈದಲ್ಲಿ ಸ್ಟಾಕ್ ಎಕ್ಸ್ಚೇಂಜ್ ಈ ಥರ ನಾಲೆಜ್ ಇರೋರು ಇನ್ವೆಸ್ಟ್ ಮಾಡಿದಾಗೂ ಭಾಳಷ್ಟು ಜನ ಹೇಳೋದೇನಂದ್ರೆ ನಾವು ಇದರಲ್ಲಿ ಲಾಸ್ ಆದ್ವಿ ಅಂತ ಹೇಳ್ತಾರೆ. ಯಾಕೆ ಲಾಸ್ ಆಗ್ತಾರೆ? ಮೋಸ ಏನಿದೆ ಇಲ್ಲಿ? ಟ್ರೇಡಿಂಗ್ ಒಂದೇ ಫೀಲ್ಡಲ್ಲಿ ಲಾಸ್ ಆಗಲ್ಲ ಸರ್, ಎಲ್ಲ ಫೀಲ್ಡಲ್ಲೂ ಲಾಸು ಇದೆ, ಪ್ರಾಫಿಟ್ ಇದೆ. ಪರ್ಸೆಂಟೇಜ್ ವೈಸ್ ಹೋದಾಗ ಕೆಲವು ಪರ್ಸೆಂಟ್ ಜನ ಮಾತ್ರ ಸಕ್ಸಸ್ ಆಗ್ತಾರೆ ಎಲ್ಲ ಫೀಲ್ಡಲ್ಲಿ. ಯಾವುದೋ ಬಿಸ್ನೆಸ್ ಮಾಡಿದ್ರು ಅಷ್ಟೇ. ಬೇರೆ ಬಿಸ್ನೆಸ್ ಅಲ್ಲಿ ಹಂಗೆ ಲಾಸ್ ಪ್ರಶ್ನೆ ಇಲ್ಲ. ಒಂದು ಹೋಟೆಲ್ ತೆಗಿತೀರಿ, ಇದೆ ಮಾರ್ಜಿನ್ ವೇರಿಯೇಷನ್ ಆಗ್ಬೋದು. ಎಷ್ಟು ಹೋಟೆಲ್ಗಳು ಕ್ಲೋಸ್ ಆಗಿವೆ. ಕಿರಾಣಿ ಅಂಗಡಿ ತೆಗಿತೀರಿ, ಮಾರ್ಜಿನ್ ವೇರಿಯೇಷನ್ ಆಗ್ಬೋದು. ಇದು ಟೋಟಲಿ ಬ್ಲ್ಯಾಂಕ್ ಆಗಿರುವಂಥ ಮಾರ್ಕೆಟೇ. ಇಲ್ಲಿ ಎಲ್ಲರೂ ಹಣ ಹೂಡಿಕೆ ಮಾಡ್ತಾರೆ, ನಾನು ಲಾಸ್ ಆಯಿತು ಕಳ್ಕೊಂಡೆ ಅಂತಾರೆ. ಬಟ್ ಹಂಗೆ ಕಳ್ಕೊಬಾರ್ದಾಗಿತ್ತು ಅಂದ್ರೆ ಮಿನಿಮಮ್ ಅವರಿಗೆ ಹೇಳುವಂಥ ಸಲಹೆ ಏನು? ಅಲ್ಲಿ ಸರ್ ಜ್ಞಾನದ ಕೊರತೆನೇ ಮುಖ್ಯವಾಗಿ ಬರ್ತದೆ. ಅಲ್ಲಿ ಭಾಳಷ್ಟು ವೆರೈಟೀಸ್ ಆಫ್ ಸಿಸ್ಟಮ್ ಇದೆ ಟ್ರೇಡಿಂಗ್ ಮಾಡಬೇಕಾದ್ರೆ. ಕ್ಯಾಶ್ ಸೆಗ್ಮೆಂಟ್ ಇದೆ, ಕರೆನ್ಸಿ ಸೆಗ್ಮೆಂಟ್ ಇದೆ, ಕಮೋಡಿಟಿ ಇದೆ, ಫ್ಯೂಚರ್ ಆ್ಯಂಡ್ ಆಪ್ಷನ್ ಅಂತಿದೆ. ಆ ಎಲ್ಲ ಸೆಗ್ಮೆಂಟಲ್ಲಿ ಯಾವ ರೀತಿಯಾಗಿ ನಾವು ಲಾಭ ಮಾಡಬೇಕು ಅಂತ ಗೊತ್ತು ಮಾಡ್ಕೊಂಡು ಮಾಡಿದ್ರೆ ಲಾಭ ಬರ್ಬೋದು. ಗೊತ್ತಿರಲಾರ್ದೇ ಮಾಡಿದ್ರೆ ಹಾನಿ ಆಗುತ್ತೆ. ಭಾಳಷ್ಟು ಜನ 80-90% ಜನ ಗೊತ್ತಾಗಲಾರ್ದೇ ಮಾಡಿ ಲಾಸ್ ಮಾಡ್ಕೋತಾ ಇದ್ದಾರೆ ವಿನ ಟ್ರೇಡಿಂಗಲ್ಲಿ ಯಾವುದೇ ದೊಡ್ಡ ಮಟ್ಟದ ಹಾನಿ ಅಂತ ಇರಲ್ಲ. ಈಗ ಫಾರ್ ಎಕ್ಸಾಂಪಲ್ ನೀವು ಹೇಳಿದ್ರಿ ಏನು ಈ ಮಹಾ ಕ್ರೈಸಿಸ್ ಸುಮಾರು 10-15 ದಿವಸದಿಂದ ನಮ್ಮ ಸೆನ್ಸೆಕ್ಸ್ ರೆಗ್ಯುಲರಾಗಿ ಬೀಳ್ತಾನೇ ಇದೆ ಅಂತ, ಎಷ್ಟು ಲಕ್ಷಾಂತರ ಕೋಟಿ ರೂಪಾಯಿ ಲಾಸ್ ಆಯಿತು ಅಂತ ನೀವು ಕೇಳಿದ್ರಿ ಪ್ರಶ್ನೆ. ಆದರೆ ಇಲ್ಲಿ ಲಾಸು ಅಥವಾ ಪ್ರಾಫಿಟ್ ಅಂತ ಏನೂ ಇಲ್ಲ. ಟ್ರೇಡಿಂಗಲ್ಲಿ ದುಡ್ಡು ಬರೋದು ಯಾವುದು ಅಂತಂದರೆ ಒಬ್ಬನ ಲಾಸೇ ಇನ್ನೊಬ್ರಿಗೆ ಪ್ರಾಫಿಟ್ಟು, ಇನ್ನೊಬ್ಬನ ಲಾಸೇ ಮತ್ತೊಬ್ಬನಿಗೆ ಪ್ರಾಫಿಟ್ ಅನ್ನುವಂಥ ಒಂದು ವ್ಯವಸ್ಥೆ ಇದೆ. ಅಂದರೆ ಗ್ಯಾಮ್ಲಿಂಗ್ ಅಂತೀರಿ ಅದು? ಇಲ್ಲ, ಗ್ಯಾಮ್ಲಿಂಗ್ ಅಲ್ಲ, ಸಿಸ್ಟಮೇ ಆ ಥರ ಇದೆ. ಈಗ ಫಾರ್ ಎಕ್ಸಾಂಪಲ್ ನಾವು ಗೋಲ್ಡ್ ರೇಟು 85,000ದಿಂದ 90,000ಕ್ಕೆ ಹೋದಾಗ ಯಾರಿಗೊಬ್ರಿಗೆ ಲಾಸ್ ಆಗೇ ಆಗುತ್ತೆ, ಯಾರಿಗೊಬ್ರಿಗೆ ಪ್ರಾಫಿಟ್ ಆಗುತ್ತೆ. 90,000ದಿಂದ 80,000ಕ್ಕೆ ಬಂದಾಗೂ ಮತ್ತೆ ಒಬ್ರಿಗೆ ಪ್ರಾಫಿಟ್ ಆಗುತ್ತೆ, ಒಬ್ರಿಗೆ ಲಾಸ್ ಆಗುತ್ತೆ. ಅದೇ ವ್ಯವಸ್ಥೆ ಪ್ರತಿಯೊಂದು ಟ್ರೇಡಲ್ಲಿ ಇರುತ್ತೆ. ಇಲ್ಲಿಯೂ ಕೂಡ ಇಷ್ಟೆಲ್ಲ ದೊಡ್ಡ ಪ್ರಮಾಣದ ಕ್ರೈಸಿಸ್ ಆದರೂ ಕೂಡ ಒಂದು 5-10% ಜನ ಭಾಳ ಚೆನ್ನಾಗಿ ಪ್ರಾಫಿಟ್ ಮಾಡಿದ್ದಾರೆ. ಮಾಡ್ಬೋದು. ಯಾಕೆ ಮಾಡ್ಬೋದು ಅಂತಂದರೆ ಇಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಅವಕಾಶ ಇದೆ. ನಾವು ಮೊದಲಿಗೆ ಶೇರ್ಸ್ಗಳನ್ನು ಮಾರಾಟ ಮಾಡಿ ಆಮೇಲೆ ಖರೀದಿ ಮಾಡಿದ್ರೂ ಕೂಡ ಅದು ನಮ್ಗೆ ಲಾಭ ಅಂತೆ ಕನ್ಸಿಡರ್ ಆಗುತ್ತೆ. ಯಾವಾಗ ಸೆನ್ಸೆಕ್ಸ್ ಬಿದ್ದಾಗ, ಬೀಳುವಂಥ ಸಂದರ್ಭದಲ್ಲಿ. ಬೀಳುತ್ತಂತ ಹೆಂಗೆ ಗೊತ್ತಾಗುತ್ತೆ? ಅನಲೈಸಿಸ್ ಮಾಡ್ಬೇಕು, ಸ್ಟಡಿ ಡೌನ್ ಹಾಕೋ ಅಂತ ಬರುತ್ತೆ, ಸ್ಟಡಿ ಮಾಡ್ಬೇಕು. ಅದು ಎಲ್ಲ ಈ ಸೆನ್ಸೆಕ್ಸ್ ಬೀಳೋದಾಗಲಿ ಶೇರ್ಸ್ಗಳು ಬೀಳೋದಾಗಲಿ ಸುಮ್ಮನೆ ಯಾವುದೋ ಕಾರಣಕ್ಕಾಗಿ ಬೀಳ್ತದೆ ಅಂತ ಹೇಳೋಕ್ಕಾಗಲ್ಲ. ಅದಕ್ಕೆ ಭಾಳಷ್ಟು ಫ್ಯಾಕ್ಟ್ರಿಗಳು ಕೆಲಸ ಮಾಡ್ತವೆ. ಈ ಸಲ ಏನು ಫ್ಯಾಕ್ಟ್ರಿ ಕೆಲಸ ಮಾಡ್ತಂತೀರಿ ನಾವು? ಈ ಸರಿ ಮೇಜರ್ ಫ್ಯಾಕ್ಟ್ರಿ ಟ್ರಂಪ್ ಫ್ಯಾಕ್ಟ್ರು. ಯಾಕೆ ಅವನು ಏನಂತ ಹಾನಿಕರವಾಗಿರುವಂಥ ಕೆಲಸ ಮಾಡ್ದ ಟ್ರಂಪ್ ಭಾರತದ ಉದ್ಯಮದ ಮೇಲೆ? ಟ್ರಂಪ್ ಅಂತಲ್ಲ ಸರ್, ಪ್ರತಿಯೊಬ್ಬರು ತಮ್ಮ ದೇಶದ ಮೇಲೆ ಯಾರಿಗೆ ಅಭಿಮಾನ ಇರುತ್ತೋ ಅವ್ರು ಏನು ಮಾಡ್ತಾರೆ ಅಂದರೆ ನನ್ನ ದೇಶದ ಎಕಾನಮಿ ಸ್ಟ್ರಾಂಗ್ ಆಗಬೇಕು ಅನ್ನುವಂಥ ಲೆಕ್ಕದಲ್ಲಿ ನನ್ನ ಎಕ್ಸ್ಪೋರ್ಟ್ ಜಾಸ್ತಿ ಆಗಬೇಕು, ಇಂಪೋರ್ಟ್ ಕಡಿಮೆ ಆಗಬೇಕು ಅನ್ನುವಂಥದ್ದು ಅವ್ರ ತಲೆಯಾಗಿರುತ್ತೆ. ಈಗ ಫಾರ್ ಎಕ್ಸಾಂಪಲ್ ನಮ್ಮಲ್ಲಿ ಮೋದಿಯವರು ಪ್ರಧಾನಿಯವರು ಏನು ಮಾಡಿದ್ರು, ಅವರು ಇತ್ತೀಚೆಗೆ ಲೋಕಲ್ ಫಾರ್ ವೋಕಲು, ಆಮೇಲೆ ನಮ್ಮ ಸ್ಕಿಲ್ ಇಂಡಿಯಾ, ಮೇಕ್ ಇನ್ ಇಂಡಿಯಾ ಅಂತ ಇದೆಲ್ಲ ಮಾಡಿದಾಗ ಇದೆಲ್ಲ ಮಾಡೋಕ್ಕೆ ಕಾರಣ ಏನಂದರೆ ನಮ್ಮ ಇಂಪೋರ್ಟ್ ಕಡಿಮೆ ಆಗಬೇಕು, ಎಕ್ಸ್ಪೋರ್ಟ್ ಜಾಸ್ತಿ ಆಗಬೇಕು. ಯಾವಾಗ ಇಂಪೋರ್ಟ್ ಕಡಿಮೆ ಆಗಿ ಎಕ್ಸ್ಪೋರ್ಟ್ ಜಾಸ್ತಿ ಆಗುತ್ತೋ ಆವಾಗ ನಮ್ಮ ಕರೆನ್ಸಿ ಸ್ಟ್ರಾಂಗ್ ಆಗಿ ನಮ್ಮ ಎಕಾನಮಿ ಭಾರಿ ಸ್ಟ್ರಾಂಗ್ ಆಗುತ್ತೆ. ಎಲ್ಲಿ ಸ್ಟ್ರಾಂಗ್ ಆಗಿದೆ? 80-85 ರೂಪಾಯಿ ಡಾಲರ್ ವ್ಯಾಲ್ಯೂ ಇದೆ. ಸ್ಟ್ರಾಂಗ್ ಅಂದರೆ ಏನು ಅರ್ಥ ಇಲ್ಲಿ ಸರ್? ಆ ಥರ ಅಲ್ಲ. ಈಗ ಡಾಲರ್ 86-87 ಅಂತ ನೀವು ಕನ್ಸಿಡರ್ ಮಾಡಿದಾಗ ವರ್ಲ್ಡ್ ಕರೆನ್ಸಿ ಮದರ್ ಯಾರು ಅಂತಂದರೆ, ಸ್ಟ್ರಾಂಗ್ ಫಾದರ್ ಯಾರು ಅಂದರೆ ನಮ್ಮ ಡಾಲರ್. ಇಡೀ ಜಗತ್ತಿನ ಯಾವುದೇ ವ್ಯವಹಾರಗಳು ಡಾಲರ್ನಲ್ಲೇ ನಡೀತಾವೆ. ಯಾಕಂದರೆ ಅಮೇರಿಕಾ ಎಕಾನಮಿ ಅಷ್ಟು ಸ್ಟ್ರಾಂಗ್ ಇದೆ ಅಂಥೇಳಿ. ಆವಾಗ ಈಗ ಫಾರ್ ಎಕ್ಸಾಂಪಲ್ ಮೊನ್ನೆ ರಷ್ಯಾ ಮತ್ತು ಯುಕ್ರೇನ್ ವಾರ್ ಸ್ಟಾರ್ಟ್ ಆಯಿತು. ಈ ಸಂದರ್ಭದಲ್ಲಿ ಅಮೇರಿಕಾ ಈ ರಷ್ಯಾ ಮೇಲೆಲ್ಲ ಸ್ಯಾಂಕ್ಷನ್ಸ್ ಹಾಕ್ತು. ಆವಾಗ ನಮ್ಮ ಭಾರತ ಪ್ರಧಾನರು ಏನು ಮಾಡಿದ್ರು ಅಂದರೆ ನಮ್ಮ ಎಕನಾಮಿ ಭಾಳ ಕೊಲ್ಯಾಪ್ಸ್ ಆಗಬಾರ್ದು, ಸಮಸ್ಯೆ ಆಗಬಾರ್ದು ಅಂಥೇಳಿ ಈ ಕ್ರೂಡ್ ಆಯಿಲನ್ನು ಕಡಿಮೆ $65-70 ಡೈರೆಕ್ಟಾಗಿ ರಷ್ಯಾ ಜೊತೆ ಪರ್ಚೇಸ್ ಮಾಡಿದ್ರು. ಅಷ್ಟು ಜಾಣತನ ಇದೆ ಅಂತೀರಿ? ಇದ್ದಾಗೆ ಆಗಿದೆ ಅಲ್ಲ ಸರ್, ಇಲ್ಲಾಂದ್ರೆ ಇಲ್ಲ. ಮತ್ತು ಅಮೇರಿಕಾಗೆ ನಮ್ಮ ಅಕ್ಕಪಕ್ಕದ ರಾಷ್ಟ್ರಗಳಿಗೆ ಅಲ್ಲ, ಅಮೇರಿಕಾಗೆ ಹೆದರಬೇಕು, ಅಮೇರಿಕಾ ಪಾಲಿಸಿನ ಒಪ್ಕೊಳ್ಬೇಕು ಅಂತ ಇದ್ದಾಗ ಕೂಡ ಇವರು ಅಮೇರಿಕಾದ ಪರವಾಗಿ ಒಲವಿದ್ದವರು ಯಾಕೆ ರಷ್ಯಾ ಜೊತೆ ಕ್ರೂಡ್ ಆಯಿಲ್ ತೊಗೊಂಡ್ರು? ಸರ್, ನಮ್ಮ ಪ್ರಾಫಿಟ್ ಎಲ್ಲಿ ಬರುತ್ತೆ, ನಮ್ಗೆ ಎಲ್ಲಿ ಪ್ರಾಫಿಟ್ ಆಗುತ್ತೆ ಅಲ್ಲಿ ಟ್ರೇಡ್ ಮಾಡ್ತಕ್ಕಂಥ ಮನಸ್ಥಿತಿ ಪ್ರತಿಯೊಬ್ಬರಲ್ಲಿ ಇದ್ದೇ ಇರುತ್ತೆ. ಈಗ ಒಂದು ಎಕ್ಸಾಂಪಲ್, ನಾವು ಇರಾನ್ ಜೊತೆ ನಾವು ಈ ಕ್ರೂಡ್ ಆಯಿಲ್ ಟ್ರೇಡ್ ಮಾಡುವಾಗ ಅವ್ರ ಜೊತೆ ಹೋಗಿ ನಾವು ಹೊಂದಾಣಿಕೆ ಮಾಡಿಕೊಂಡು ಮಾತುಕತೆ ಆಡಿ ಮಧ್ಯದಲ್ಲಿರ್ತಕ್ಕಂಥ ಡಾಲರ್ನ ಸರಿಸೋಣ.
ನಮ್ಮ ಇಂಡಿಯನ್ ಕರೆನ್ಸಿ ನಿಮ್ಗೆ ಕೊಡ್ತೇವೆ, ನಿಮ್ಮ ಕರೆನ್ಸಿ ನಾವು ಒಪ್ಕೋತೇವೆ, ಆ ಥರ ಒಪ್ಪಂದ ಮಾಡಿಕೊಂಡು ವಿಥೌಟ್ ಡಾಲರ್ ಟ್ರೇಡ್ ಮಾಡಲಾರ್ದಂಗೆ ಡೈರೆಕ್ಟಾಗಿ ರುಪಿಯಲ್ಲಿ ಟ್ರೇಡ್ ಮಾಡಿರೋದು ನಮ್ಮ ಎಕನಾಮಿ ಸ್ಟ್ರಾಂಗಿಗೆ ಅದೊಂಥರ ಉದಾಹರಣೆ ಅಂತ ಹೇಳ್ಬೋದು. ಈ ರಷ್ಯಾದ ಪರ್ಚೇಸ್ ಪ್ರಕರಣ ಹೇಳಿದ್ರಲ್ಲ, ಅದೇನಾದರೂ ಟ್ರಂಪ್ಗೆ ಭಾಳ ಆತಂಕ ಅಥವಾ ಸಿಟ್ಟು ತರಿಸಿರ್ಬೋದೇನು? ಇವರು ಭಾರತದವರು ತಮ್ಮ ಟ್ರೇಡಿಂಗ್ ಯಾವಾಗ ಬೇಕಾವಾಗ ಅಮೇರಿಕಾದ ನಿಷ್ಠೆಯನ್ನು ಬಿಟ್ಟು ಬಿಡ್ತಾರಂತ. ಅದನ್ನೂ ಒಂದು ಇರ್ಬೋದು ಕಾರಣ. ಅದರ ಮೇಜರ್ ಕಾರಣ ಅವನಿಗಿರೋದು ಏನಂತಂದರೆ, ಅಮೇರಿಕನ್ ಪ್ರಾಡಕ್ಟ್ಗಳ ಮೇಲೆ ಬೇರೆ ಬೇರೆ ಚೈನಾ ಆಗಲಿ ನಮ್ಮ ಭಾರತ ಆಗಲಿ ಬೇರೆ ಬೇರೆ ಕಂಟ್ರಿದವರು ಇಂಪೋರ್ಟ್ ಡ್ಯೂಟಿಯನ್ನು ಜಾಸ್ತಿ ಮಾಡಿದ್ದಾರೆ. ಯಾಕಂದ್ರೆ ಆ ಪ್ರಾಡಕ್ಟನ್ನು ನಾವು ಕಡಿಮೆ ಯೂಸ್ ಮಾಡಬೇಕು, ನಮ್ಮಲ್ಲಿ ಪ್ರೊಡಕ್ಷನ್ ಜಾಸ್ತಿ ಮಾಡಬೇಕು ಅಂತ ಆ ಸಿಟ್ಟು ಅವನಿಗಿತ್ತು. ಬೈಡೆನ್ ಇದ್ದಾಗ ಅಷ್ಟಾಗಿ ಏನೂ ಆಗಿದ್ದಿಲ್ಲ ಅದು. ಇವಾಗ ಅವನು ಬಂದ ನಂತರ ಅದನ್ನು ಪ್ರತೀಕಾರವಾಗಿ ನಾನು ಒಂದು ಸ್ಟ್ರಾಂಗ್ ಸ್ಟೆಪ್ ತೊಗೋಬೇಕು ಅಂಥೇಳಿ ಈ ತೆರಿಗೆ ವಿಧಿಸುವಂಥ ಪದ್ಧತಿಯನ್ನು ಪ್ರಾರಂಭ ಮಾಡಿ ಎಷ್ಟು ತೆರಿಗೆಯನ್ನು ಯಾವ ವಸ್ತುಗಳ ಮೇಲೆ ಎಷ್ಟು ಪ್ರಮಾಣದಲ್ಲಿ ಹಾಕ್ತಾನೆ ಅನ್ನುವಂಥ ಸಂದಿಗ್ಧ ಪರಿಸ್ಥಿತಿ ಇದ್ದಾಗ ಒಂದು ಸ್ವಲ್ಪ ಅನ್ಸರ್ಟಿಟಿ ಅಂತ ಗೊತ್ತಾದಾಗ ಈ ಮಾರ್ಕೆಟ್ ಅಲ್ಲಲ್ಲಿ ಕಲ್ಲಲ್ಲಿ ಆಗ್ತಾ ಅಂದರೆ ಅವನ ಹೇಳಿಕೆ ಮಾರ್ಕೆಟ್ನ ಮಾನಸಿಕವಾಗಿ ಏನಾರು ಎಫೆಕ್ಟ್ ಮಾಡ್ತೋ ಅಥವಾ ಸಹಜವಾಗಿ ಬಿತ್ತೋ? ಮಾನಸಿಕತೆನೇ ಸರ್ ಮಾರ್ಕೆಟಲ್ಲಿ ಜಾಸ್ತಿ. ಮಾನಸಿಕತೆ ಯಾಕೆ ಬೇಕು ಹೇಳ್ರಿ? ತಗೊಳ್ಳೋರು ಮಾರ್ಕೆಟಲ್ಲಿ ಮಾನಸಿಕತೆ ವಿಷಯ ಏನು ಬಂತು? ನಮ್ಮ ಜನರದೊಂದು ಮಾನಸಿಕತೆ ಇದೆ ಸರ್, ಏನಾಗುತ್ತೋ ಏನೋ. ಕರೋನಾ ಬಂದಾಗ ನೋಡಿರ್ಬೇಕು ನಾವು, ಕರೋನಾ ಜಗತ್ತೇ ಮುಳುಗೋಯ್ತು ಅಂದರು. ಅವಾಗ ಎಲ್ಲರೂ ಮಾರಿದ್ರು ಶೇರ್ಸ್ಗಳನ್ನೆಲ್ಲ. ಅವಾಗ ಹೆಚ್ಚು ಕಮ್ಮಿ ನಮ್ಮ ಇದು ಸೆನ್ಸೆಕ್ಸು 20-25% ಡೌನ್ ಆಗಿತ್ತು. ಆದರೆ ಆ ಮಾನಸಿಕತೆ ಹೊರಗೆ ಯಾವುದೂ ಸೇಲ್ಸ್ ಕಡಿಮೆ ಆಗಿದ್ದಿಲ್ಲ ಅಥವಾ ಮತ್ತೊಂದೇನೋ ಫ್ಯಾಕ್ಟ್ರಿಗಳು ಬಂದಾಗಿದ್ದಿಲ್ಲ. ಆದರೂ ಅಷ್ಟು ದೊಡ್ಡ ಪ್ರಮಾಣದ ಫಾಲು ಸುಮ್ಮನೆ ಮಾನಸಿಕತೆಯಿಂದನೇ ಆಯಿತು. ಆಮೇಲೆ ಕೆಲವೇ ತಿಂಗಳಲ್ಲಿ ಸುಮಾರು ಒಂದು 8-9 ತಿಂಗಳದಲ್ಲೇ ಮತ್ತು ಎಷ್ಟು ಬಿದ್ದಿತ್ತು ಅದಕ್ಕಿಂತನೂ ಜಾಸ್ತಿ ಅಪ್ಸೈಡು ಗ್ರೋತ್ ಆಯಿತು ಕರೋನಾ ಪೀರಿಯಡ್. ಈಗ ನಾಲೆಜ್ ಇರೋರು ಅದನ್ನು ಜಾಸ್ತಿ ಪರ್ಚೇಸ್ ಮಾಡೋದ್ರ ಮೂಲಕ ಹೋಲ್ಡ್ ಮಾಡ್ಬೋದೇನು? ಅದ್ರದ್ದು ಆರ್ಟಿಫಿಷಿಯಲ್ ಆಗಿ ಮಾರ್ಕೆಟನ್ನು ಸೃಷ್ಟಿ ಮಾಡ್ಬೋದೇನು? ಈಗ ಹೆಂಗಿದೆ ಸರ್, ಸಡನ್ನಾಗಿ ಈ ಮಧ್ಯದಲ್ಲಿದ್ದೇನು, ಪೂರ್ತಿ ಕೆಳಗಡೆನೂ ಬಂದಿಲ್ಲ, ಪೂರ್ತಿ ಮೇಲ್ಗಡೆನೂ ಹೋಗಿಲ್ಲ. ಭಾಳಷ್ಟು ವರ್ಷಗಳಿಂದ ನಮ್ಮ ಸೆನ್ಸೆಕ್ಸು ಭಾಳ ದೊಡ್ಡ ಪ್ರಮಾಣದ ಬೆಳವಣಿಗೆ ಕಂಡಿತ್ತು. ಒಂದು ಸಾರಿ ಕರೆಕ್ಷನ್ ಬೇಕಾಗಿತ್ತು, ಅದಕ್ಕೊಂದು ಇದು ರೀಸನ್ ಸಿಕ್ತು, ಟ್ರಂಪ್ ರೀಸನ್. ಅದಕ್ಕಾಗಿ ಒಂದು ಕರೆಕ್ಷನ್, ಹೆಲ್ದಿ ಕರೆಕ್ಷನ್ ಆಗಿದೆ. ಇದೇನು ದೊಡ್ಡ ಅನಾಹುತ. ಇಲ್ಲಿ ಸರ್ಕಾರದ ಪಾತ್ರ ಏನು? ಸರ್ಕಾರದ ಪಾತ್ರ ಅಂತ ಏನೂ ಇಲ್ಲ ಸರ್. ಸರ್ಕಾರ ಏನು ಮಾಡ್ಬೋದು, ಒಂದು ಒಳ್ಳೆಯ ಒಂದಿಷ್ಟು ಲಿಕ್ವಿಡಿಟಿ ಪುಷ್ ಮಾಡ್ಬೋದು. ಆಮೇಲೆ ಒಂದು ಇನ್ವೆಸ್ಟರ್ಗಳಿಗೆ ಒಂದು ಒಳ್ಳೆಯ ಭರವಸೆ ಬರ್ತಕ್ಕಂಥ ಹಲವು ಯೋಜನೆಗಳನ್ನು ಘೋಷಣೆ ಮಾಡ್ಬೋದು. ಅದಕ್ಕೆ ಸರ್ಕಾರದಿಂದ ಈ ಸಮಸ್ಯೆ ಬಂದಿಲ್ಲ. ಅಥವಾ ಆ ತೆರಿಗೆಗಳಲ್ಲಿ ಒಂದಿಷ್ಟು ಕಡಿತ ಮಾಡಿಕೊಂಡು ಆ ಅಮೇರಿಕಾದ ಜೊತೆ ಸ್ವಲ್ಪ ಒಂದಿಷ್ಟು ಕಾಂಪ್ರಮೈಸ್ ಆಗಿ ಮುಂದುವರೆದ್ರೆ ಮತ್ತೆ ಯಥಾ ಪ್ರಕಾರ ಬರ್ಬೋದು. ಕಾಂಪ್ರಮೈಸ್ ಹೆಂಗೆ ಆಗ್ತೀರಿ? ಅವನಿಗೆ ಆದ್ರೆ ದೇಶ ಪ್ರೇಮ ಇದೆ, ನಮಗಾದ್ರೆ ಇರೋದು ಬ್ಯಾಡ, ಯಾಕೆ ಕಾಂಪ್ರಮೈಸ್ ಆಗಿ? ಈಗ ಫಾರ್ ಎಕ್ಸಾಂಪಲ್ 100% ತೆರಿಗೆ ಅಂದಲ್ಲಿ 50% ಮಾಡಿಕೊಂಡ್ರೆ ಸ್ವಲ್ಪ ಅವನು ಕೂಲ್ ಆಗ್ತಾನೆ, ನಾವು ಕೂಲಾಗಿ ಮ್ಯೂಚುವಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಹೋಗ್ಬೋದು. ಅಂದರೆ ಅವನ ಉದ್ದೇಶ ಭಾರತದ ಮಾರುಕಟ್ಟೆ ಮೇಲೆ ಕೆಟ್ಟ ಪ್ರಭಾವ ಬೀರೋದಿತ್ತು, ನಿಜವಾಗ್ಲೂ ಅವನ ದೇಶದ ಎಕನಾಮಿನ ಇಂಪ್ರೂವ್ ಮಾಡೋದಿತ್ತು. ಭಾರತ ಒಂದೇ ಅಲ್ಲ, ಎಲ್ಲ ಕಂಟ್ರಿಗಳಿಗೂ ಸಮಸ್ಯೆ ಆಗ್ತಾ ಇದೆ. ಮತ್ತು ಯಾಕೆ ಹೊರಗೆ ಕಳಿಸ್ತಾ ಅವನು? ಅವನು ಇವನೊಂದೇ ಕಾನೂನು ರೂಪಿಸಿಲ್ಲಲ್ಲ, ಹಿಂದಿನ ಕಾನೂನು ಇತ್ತು, ಹಿಂದಿನ ಅಧ್ಯಕ್ಷರಿದ್ರು, ಹಿಂದೆ ಡಿಫೆನ್ಸ್ ಇತ್ತು. ಒಮ್ಮಿಂದೊಮ್ಮೆಲೆ ನೀವು ಅಕ್ರಮ ವಲಸಿಗಾರರನ್ನ ನಾನು ಹೊರಗೆ ಕಳಿಸ್ತೀನಿ ಅನ್ನೋದು ಭಯ ಬಿತ್ತಿಸ್ಲಿಕ್ಕೆ ಅನಿಸ್ತದೋ ಅಥವಾ ಇದಕ್ಕೆ ಮಾರುಕಟ್ಟೆ ಏನಾರು ಟ್ಯಾಕ್ಟಿಕ್ಸ್ ಇದೆ? ಒಮ್ಮಿಂದೊಮ್ಮೆಲೆ ಎಲ್ಲ ಏನೂ ಆಗಿಲ್ಲ ಸರ್. ಇವೆಲ್ಲ ಅವ್ರದ್ದೊಂದು ಇದರ ಪಾಲಿಸಿ ಪ್ರಕಾರ ಹೋಗ್ತಾ ಇದೆ. ಆಮೇಲೆ ನಮ್ಮ ಎಕನಾಮಿ ಭಾರತ ದೇಶದ ಮೇಲೆ ಅಷ್ಟೇ ಅವನಿಗೆ ದೇಶ ಅಂತಿಲ್ಲ, ಎಲ್ಲ ದೇಶಗಳಲ್ಲೂ ಈ ಸಮಸ್ಯೆ ಇದೆ. ಯಾರ್ಯಾರು ಅಮೇರಿಕಾ ವಸ್ತುಗಳನ್ನು ಆಮದು ಶುಲ್ಕ ಇಂಪೋರ್ಟ್ ಡ್ಯೂಟಿ ಹೆಚ್ಚು ಮಾಡಿದಾರೋ ಅವರೆಲ್ಲರಿಗೂ ಅವನು ಇಂಪೋರ್ಟ್ ಡ್ಯೂಟಿ ಹೆಚ್ಚು ಮಾಡ್ತಾ ಇದ್ದಾನೆ ಅಷ್ಟೇ ವಿನ. ನಮ್ಮ ಸ್ಟ್ಯಾಂಡು ರಷ್ಯಾದರ ಜೊತೆ ಕ್ರೂಡ್ ಆಯಿಲ್ ಕಡಿಮೆಗೆ ಸಿಕ್ಕು ಅಂತ ತೊಗೊಂಡಾಗ ನೀವು ಅಪ್ರಿಸಿಯೇಟ್ ಮಾಡಿದ್ರಿ. ಈಗ ಇಲ್ಲಿ ಒಂದು ಜೊತೆ ಅಷ್ಟು ರಿವ್ಡಾಗಿ ನಮ್ಮ ಭಾರತದ ಪ್ರಧಾನಮಂತ್ರಿಗಳಿಗೆ ನಡ್ಕೊಳಕ್ಕಾಗಲಿಲ್ಲ. ಯಾಕಾಗಲಿಲ್ಲ? ಯಾಕೆ ಸೈಲೆಂಟ್ ಇದ್ದರು? ಅವನಷ್ಟು ಖಾರವಾಗಿ ಕಮೆಂಟ್ ಮಾಡಿದ್ರು ಕೂಡ. ಈಗ ಅದಕ್ಕೂ ಮುಂಚೆ ಇವರು ಮಾಡಿದ್ರಲ್ಲ, ಬೈಡೆನ್ ಇದ್ದಾಗ ಅಮೇರಿಕಾದ ಎಲ್ಲ ವಸ್ತುಗಳ ಮೇಲೆ ಇಂಪೋರ್ಟ್ ಡ್ಯೂಟಿ ಹೆಚ್ಚು ಮಾಡಿದ್ರು. ಅದನ್ನ ಈಗ ಸ್ವಲ್ಪ ತಗ್ಗಿಸ್ಬೇಕಷ್ಟೇ. ಅವು ಯಾವ ರೇಂಜಿಗೆ ಹೆಚ್ಚು ಮಾಡಿದ್ರು ಅವನು ಆ ರೇಂಜಿಗೆ ಹೆಚ್ಚು ಮಾಡ್ದ. ಈ ಅಂತಾರಾಷ್ಟ್ರೀಯ ಮಾರ್ಕೆಟ್ ಎಕ್ಸ್ಪೆಕ್ಟ್ ಮಾಡಿದಿಲ್ಲ. ಮಾರ್ಕೆಟ್ ನಿಂತಿರೋದು ಇಂಟರ್ನ್ಯಾಷನಲ್ ರಿಲೇಷನ್ಶಿಪ್ ಮೇಲೆ ನಿಂತಿರ್ತದೋ ಅಥವಾ ನಮ್ಮಲ್ಲೇ ಭಾಳ ಎಲ್ಲರೂ ಈಗ ನಿಮ್ಮ ಥರ ಇರೋಲ್ಲ ಎಕ್ಸ್ಪರ್ಟ್ಸ್ ಎಲ್ಲ ತಿಳ್ಕೊಂಡು ಅದನ್ನಾಗ ಡೌನ್ ಆಗಕ್ಕೆ ಬಿಡದೇ ಇರೋ ಏನಾರ ಟೆಕ್ನಿಕ್ ಇದೆಯಾ? ಸಾಮಾನ್ಯರಿಗೆ ಏನು ಹೇಳಿ? ಮೊದಲೆಲ್ಲ ಆ ಥರ ಇತ್ತು ಸರ್, ಈಗ ಸಾಧ್ಯ ಇಲ್ಲ. ಯಾಕಿಲ್ಲ? ಟೆಕ್ನಾಲಜಿ. ಯಾಕಂದ್ರೆ ಹರ್ಷದ್ ಮೆಹ್ತಾ ಇಡೀ ಅವಾಗ ಮಾರ್ಕೆಟನ್ನು ಕಂಟ್ರೋಲ್ ಮಾಡಿ ಅವನೊಬ್ಬನೇ ದೊಡ್ಡವನಾಗಿದ್ದನ್ನು ನಾವು ಕೇಳಿದ್ದೀವಿ.
ಈಗ ಆ ಥರ ಯಾಕೆ ಮಾಡ್ಲಿಕ್ಕಾಗಿಲ್ಲ? ಹರ್ಷದ್ ಮೆಹ್ತಾ ಕೇಸಲ್ಲಿ ಏನಿತ್ತು ಸರ್ ಅಂದರೆ ಇಷ್ಟು ಟೆಕ್ನಾಲಜಿ ಇಂಪ್ರೂವ್ಮೆಂಟ್ ಇದ್ದಿದ್ದಿಲ್ಲ. ಅವಾಗೆಲ್ಲ ಫಿಸಿಕಲ್ ಆಗಿ ನಡೀತಿತ್ತು ಟ್ರೇಡಿಂಗು, ಅವಾಗ ಏನೋ ಮಾಡ್ಬೋದಾಗಿತ್ತು. ಆದರೆ ಈಗ ಎಲ್ಲನೂ ಆನ್ಲೈನ್ ಇರೋದ್ರಿಂದ ಈಗಂತೂ ಇತ್ತೀಚೆಗಂತೂ AI ಬಂದ ಮೇಲೆ ಎಲ್ಲೂ ಏನೂ ನಾವು ಮಾಡೋಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಒಂದು ಸಂದರ್ಭ ಇದೆ. ಮತ್ತು ಮನುಷ್ಯನ ಪಾತ್ರ ಏನಲ್ಲಿ ಈ ಕ್ಲೆವರ್ ನಿಮ್ಮಂಥ ಟ್ರೇಡರ್ ರೋಲ್ ಏನು ಎಲ್ಲ ಏನೇ ಮಾಡ್ತೈತೆ ಅಂದಮೇಲೆ ಏನು ಯಾವ್ದು ತೊಗೊಂಡ್ರೆ ಚಲೋ ಯಾವ್ದು ತೊಗೊಂಡ್ರೆ ಚಲೋ ಅಲ್ಲ ಅಂತ ಹೇಳಿ ಯಾವ್ದು ನಿಮ್ಮ ಕೆಲಸ ಚಲೋ ಯಾವ್ದು ಬಿಟ್ಟರೆ ಚಲೋ ಅಂತ ಅಲ್ಲ. ಬಳಕೆ ಆಗ್ತಾ ಇರೋದು ಎಲ್ಲಿ ಅಂದರೆ ಎಲ್ಲಿ ಮೋಸ ಆಗ್ತಾ ಇದೆ, ಎಲ್ಲಿ ಸಮಸ್ಯೆ ಆಗ್ತಾ ಇದೆ ಅನ್ನೋದನ್ನು ಫೈಂಡ್ ಔಟ್ ಮಾಡ್ತಾ ಇದೆ ಅದು. ಹಾಗಾಗಿ ಇಷ್ಟೆಲ್ಲ ಟೆಕ್ನಾಲಜಿದಾಗ ಈಗ ನಮ್ಮ ಮನೆಯಾಗೆಲ್ಲ ನಾವು CCTV ಕೂಡಿಸಿರ್ತೇವೆ. ಯಾಕೆ ಕೂಡಿಸ್ತೇವೆ ಹೇಳ್ರಿ? ಯಾರೋ ಬಂದು ಹೋಗಿರ್ಬೋದು, ಕಳ್ಳತನ ಆಗಿರ್ಬೋದು, ಏನೋ ನೋಡಿರ್ಬೋದು, ಸೇಫ್ಟಿಗೆ ಅಂತ ಹೇಳಿ ಮಾಡಿರ್ತೇವಲ್ಲ, ಅದು ಅನ್ನೋದು ಆ ಥರ ಸೇಫ್ಟಿ ಇದಿದೆ, ಮೆಜರ್ಮೆಂಟ್ ಇದೆ. ಅದಕ್ಕೆ ಈಗ ದೊಡ್ಡ ಪ್ರಮಾಣದ ಅಲ್ಲೋಲ ಕಲ್ಲೋಲ ಅಥವಾ ಮೋಸಗಾರಿಕೆ ಟ್ರೇಡಿಂಗಲ್ಲಿ ನಡೆಯಲ್ಲ. ಆ್ಯಸ್ ಎ ಎಕ್ಸ್ಪರ್ಟ್ ನಿಮ್ಗೊಂದು ಪ್ರಶ್ನೆ. ಈಗ ಮಾರ್ಕೆಟ್ ಕೊಲ್ಯಾಪ್ಸ್ ಆಗಿದೆ. ಭಾಳಷ್ಟು ಜನ ಶಾರ್ಟ್ ಟರ್ಮ್ ಇನ್ವೆಸ್ಟರ್ಸ್ ಇರ್ತಾರೆ ನೋಡ್ರಿ, 10 ವರ್ಷ 20 ವರ್ಷ ಹಾಕಿದವ್ರ ಮನಸ್ಥಿತಿ ಬೇರೆ. ಈ ಶಾರ್ಟ್ ಟರ್ಮ್ ಇನ್ವೆಸ್ಟರ್ಸ್ ಪ್ಯಾನಿಕ್ ಆಗಿಬಿಡ್ತಾರೆ. ಇವ್ರಿಗೆ ನಿಮ್ಮ ಸಲಹೆ ಏನು ಆ್ಯಸ್ ಎ ಎಕ್ಸ್ಪರ್ಟ್? ಇಲ್ಲ ಸರ್, ಸಮಸ್ಯೆ ಏನಂದರೆ ಮೊದಲೇ ನಾವು ಟ್ರೇಡಿಂಗಿಗೆ ಬರಬೇಕಾದ್ರೆ ವಿಚಾರ ಮಾಡ್ಕೊಂಡು ಬರಬೇಕು. ಟ್ರೇಡಿಂಗಿಗೆ ಎಲ್ಲರೂ ಎದಕ್ಕೆ ಬರ್ತಾರೆ? ದುಡ್ಡು ಮಾಡೋಕ್ಕಂತ ಬರ್ತಾರೆ. ದುಡ್ಡು ಮಾಡೋಕ್ಕೆ ಬರ್ತಾರಲ್ಲ ಸರ್. ದುಡ್ಡು ಮಾಡೋಕ್ಕೆ ಒಂದು ಆ್ಯಂಗಲ್ಲಿಂದ ದುಡ್ಡು ಮಾಡೋದು ಅಂತಿದ್ರು ಕೂಡ ಇನ್ನೊಂದು ಆ್ಯಂಗಲು ಸೇಫ್ಟಿನೂ ಇದೆ, ರಿಸ್ಕು ಇದೆ. ಆ ರಿಸ್ಕನ್ನು ನಾವು ಎಷ್ಟು ಪ್ರಮಾಣದಲ್ಲಿ ತಾಳ್ಕೋಬೋದು ಅನ್ನೋದ ಮೇಲೂ ಡಿಪೆಂಡ್ ಇರುತ್ತೆ. ಅದಕ್ಕಾಗಿ ಆ ಲೆಕ್ಕದಲ್ಲಿ ಇಲ್ಲಿ ನಮ್ದು ಯಾವುದೇ ಟ್ರೇಡಿಂಗಲ್ಲಿ ಸೇಫಾಗಿ ಟ್ರೇಡ್ ಮಾಡಬೇಕಾದ್ರೆ ಅದಕ್ಕೆ ಒಂದು ಸ್ಟಾಪ್ ಲಾಸ್ ಅನ್ನುವಂಥ ಒಂದು ವ್ಯವಸ್ಥೆ ಇದೆ. ಅಂದರೆ ಪ್ರಾಫಿಟ್ ಆದ್ರೆ ಇಷ್ಟ ಆಗಲಿ, ಲಾಸ್ ಆದ್ರೆ ಇಷ್ಟ ಆಗಲಿ ಅಂತ. ಆ ಒಂದು ಸ್ಟ್ರಾಟಜಿ ಮೇಲೆ ವರ್ಕ್ ಮಾಡೋರಿಗೆ ಲಾಸ್ ಕಮ್ಮಿ ಆಗಿರುತ್ತೆ. ಆ ಸ್ಟ್ರಾಟಜಿ ಪ್ರಕಾರ ವರ್ಕ್ ಮಾಡಲಿಲ್ಲ ಅಂದರೆ ಹೆವಿ ಲಾಸ್ ಆಗುತ್ತೆ. ಈಗ ನೀವು ಭಾರತ ದೇಶದ ವ್ಯವಸ್ಥೆಯಲ್ಲಿ ಮಧ್ಯಮ ವರ್ಗದ ಇನ್ವೆಸ್ಟರ್ ಎಲ್ಲಿ ಹಣ ತೊಡಗಿಸಿದ್ರೆ ಸೇಫ್ ಅಂತೀರಿ? ಶೇರ್ ಮಾರ್ಕೆಟ್ ಒಳಗೆ ನಮಗೆ ನಾಲೆಜ್ ಇರೋಂಗಿಲ್ಲ, ಸ್ವತಃ ನಾವೇ ಟ್ರೇಡಿಂಗ್ ಮಾಡ್ಬೇಕಂದ್ರೆ. ಈಗ ನೀವೇ ಫೋನ್ ಶುರು ಮಾಡಿದರೆ ಸಾಕು, ನಮಗೆ ಸೆಂಟ್ರಲ್ ಗೌರ್ಮೆಂಟಿಂದು ಮೆಸೇಜ್ ಬರ್ತದೆ, ನೀವು ಹಣ ಹೂಡಿಕೆ ಬಗ್ಗೆ ಎಚ್ಚರಿಕೆಯಿಂದಿರಿ, ಮೋಸ ಹೋಗ್ತೀರಿ ಅಂತ. ಅರೆ ಮತ್ತು ಜನ ಎಲ್ಲಿ ಹೋಗಬೇಕು, ಎಲ್ಲಿ ಇನ್ವೆಸ್ಟ್ ಮಾಡಬೇಕು? ಈ ಪ್ರಶ್ನೆ ಇರ್ತದಲ್ಲ ಸರ್. ಪ್ರತಿಯೊಂದು ಫೀಲ್ಡಲ್ಲಿ ಹಾಗೆ ಇದೆ. ಎಲ್ಲಕ್ಕಿಂತ ಬೆಸ್ಟ್ ಆಪ್ಷನ್ ಬ್ಯಾಂಕ್ FD. ಎಲ್ಲಿದೆ? ಅದಕ್ಕೇನು ಲಾಭ ಇಲ್ಲ. ಮತ್ತು ಈಗ ನಾವು ಲಾಭ ಎಕ್ಸ್ಪೆಕ್ಟ್ ಮಾಡಬೇಕಾದ್ರೆ ಸ್ವಲ್ಪ ರಿಸ್ಕ್ ಇರೋದೆ. ಈಗ ಫಾರ್ ಎಕ್ಸಾಂಪಲ್ ನೀವು ಗೋಲ್ಡಲ್ಲಿ ಹೋದ್ರಿ, ಲಾಭ ಆಗ್ಬೋದು, ಒಂದೊಂದು ಸರ್ತಿ ಗೋಲ್ಡ್ ಬೀಳ್ಬೋದು. ಆಮೇಲೆ ನೀವು ರಿಯಲ್ ಎಸ್ಟೇಟಿಗೆ ಬಂದ್ರಿ, ಎಲ್ಲನೂ ದಿ ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಡುತ್ತೆ ರಿಯಲ್ ಎಸ್ಟೇಟ್. ಆದರೆ ಅಲ್ಲಿ ಈ ಡಾಕ್ಯುಮೆಂಟ್ ಸೆಕ್ಟ್ರಲ್ಲಿ ಭಾಳ ಮೋಸ ಇರುತ್ತೆ. ಒಂದೊಂದೇ ಸೈಟನ್ನು ಇಬ್ಬರಿಗೆ ಮಾರೋದು, ನೋಟ್ರಿ ಮಾಡಿಕೊಡೋದು, ಇದೆಲ್ಲ. ಎಲ್ಲೇ ಹೋದರೂ ಅನುಭವ ಬೇಕು ಅಥವಾ ಜ್ಞಾನ ಬೇಕು. ಜ್ಞಾನ ಇಲ್ಲಾರ್ದೇ ಯಾವುದೇ ಫೀಲ್ಡಲ್ಲಿ ನಾವು ಹೋಗಿ ಲಾಭ ಮಾಡ್ತೀನಿ ಅಂದರೆ ಅದು ಕಷ್ಟ ಆಗ್ಬೋದು. ಈಗ ಮಧ್ಯಮ ವರ್ಗದಲ್ಲಿ ನಮಗೇನು ನಾಲೆಜ್ ಇಲ್ಲಪ್ಪ. ಈಗ ನಿಮ್ಮದೊಂದು ಕಂಪ್ನಿ ಇದೆ, ವಚನ ಸಮೂಹ ಸಂಸ್ಥೆ ಇದೆ, ನಿಮ್ಮ ಹತ್ರ ತಂದು ಕೊಟ್ಟರೆ ಯಾವ ಸೇಫ್ಟಿ ಮಾರ್ಗದ ಮೂಲಕ ನೀವು ನಿಮ್ಮ ಇನ್ವೆಸ್ಟರ್ಸ್ನ ರಕ್ಷಣೆ ಮಾಡ್ತೀರಿ? ನಿಮಗೆ ಲಾಭ ಅಂತ ಈ ಪ್ರೆಸೆಂಟ್ ಸೆಕ್ಟರಲ್ಲಿ ನಾವು ಸೇಫ್ಟಿ ಅಂತ ಅನ್ಕೊಂಡು ನೀವು ಟ್ರೇಡಿಂಗ್ ಮಾಡ್ತಿದ್ರಿ. ಟ್ರೇಡಿಂಗ್ ಇವತ್ತು ಭಾಳಷ್ಟು ನೀವೇ ಹೇಳಿದ್ರಿ, ನಿಯಮಗಳು ಬಂದು, ಸೆಬಿ ನಿಯಮಗಳು ಬಂದು. ಆದರೂ ಒಂದು ಮಾರ್ಕೆಟ್ನಲ್ಲಿ ಒಂದು ಸಂಸ್ಥೆಗೆ ರೆಪ್ಯುಟೇಷನ್ ಇದ್ದಾಗ ಅವ್ರು ನಂಬಿ ಇನ್ವೆಸ್ಟ್ ಮಾಡ್ತಾರೆ ಮಧ್ಯಮ ವರ್ಗದವರು. ನೀವು ಎಲ್ಲಿ ತೊಡಗಿಸ್ಕೊಳ್ಳೋಕೆ ಪ್ರಯತ್ನ ಮಾಡ್ತೀರಿ? ನಿಮಗೆ ಯಾವುದು ಸೇಫ್ ಅಂತ ಅನಿಸ್ತಾ ಇದೆ ಇಂಡಿಯನ್ ಎಕಾನಮಿ ನೋಡಿದಾಗ? ಸೇಫ್ ಅಂತಲ್ಲ ಸರ್, ಒಂದಿಷ್ಟು ಜ್ಞಾನ ತಗೊಂಡು ನಾವು ವರ್ಕ್ ಮಾಡ್ತಾ ನಿಮ್ಗೆ ನಾಲೆಜ್ ಇದೆ ಅಂತ ತಿಳ್ಕೊಂಡೆ ನಾವು ನಿಮ್ಮ ಹತ್ರ ಕೊಡ್ತಾ ಇದ್ದೀವಿ. ನಾವು ಈ ಉದಾಹರಣೆ ನಿಮ್ಮ ಹತ್ರ ಕೊಡ್ತೀವಿ ಒಂದಿಷ್ಟು ಹಣನ, ನಿಮ್ಗೆ ನಾಲೆಜ್ ಇದೆ ಅಂತ ಕೊಡ್ತಾ ಇದ್ದೀವಿ. ಆದರೆ ನಾವು ಕೊಡ್ತೀವಲ್ಲ, ನೀವೇನು ಮಾಡ್ತೀರಿ ಅಂತ ಒಂದು ಕುತೂಹಲ ನಮ್ಗೆ ಇರುತ್ತಲ್ಲ. ನೀವು ಲಾಭ ಮಾಡಿ ನಮ್ಗೆ ಕೊಡ್ತೀರಿ ಖರೆ, ಎಲ್ಲಿಂದ ಲಾಭ ಮಾಡ್ತಾರೆ ಅನ್ನೋ ಅಂತ ಒಂದು ಸಣ್ಣ ಕ್ಯೂರಿಯಾಸಿಟಿ ಎಲ್ಲರಿಗೂ ಇರುತ್ತಲ್ಲ ಇನ್ವೆಸ್ಟರ್ಸ್ಗೆ. ಅದಕ್ಕೇನು ಹೇಳಕ್ಕೆ ಬಯಸ್ತೀರಿ? ನಾನು ಹೇಳೋದು ಅದೇ, ಎಲ್ಲ ಫೀಲ್ಡಲ್ಲಿ ನಾವು ಲಾಭ ಮಾಡ್ಬೋದು. ಈಗ ನಾವು ಆಯ್ಕೆ ಮಾಡ್ಕೊಂಡಿರೋದು ರಿಯಲ್ ಎಸ್ಟೇಟ್. ಇಷ್ಟು ದಿವಸ ಟ್ರೇಡಿಂಗ್ ಇತ್ತು, ಟ್ರೇಡಿಂಗೂ ಇದೆ, ಜೊತೆಯಲ್ಲಿ ಫುಲ್ ಟೈಮಾಗಿ ನಾವು ರಿಯಲ್ ಎಸ್ಟೇಟಲ್ಲಿ ಎಂಟರ್ ಆಗ್ತಾ ಇದ್ದೇವೆ. ಆಮೇಲೆ ಮುಂದೆ ಹಾಸ್ಪಿಟಾಲಿಟಿ ಅಂದರೆ ಈ ರೆಸ್ಟೋರೆಂಟು, ರೆಸಾರ್ಟು, ಆಮೇಲೆ ಲಾಡ್ಜಿಂಗು, ಈ ಒಂದು ಸೆಕ್ಟ್ರಲ್ಲಿ ಕೂಡ ನಾವೆಲ್ಲ ಇನ್ವೆಸ್ಟ್ಮೆಂಟ್ ಮಾಡ್ತಾಯಿದ್ದೇವೆ. ನಮಗೆಲ್ಲ ಗೊತ್ತಿರ್ಬೋದು, ಬಸವ ಕಲ್ಯಾಣದಲ್ಲಿ ಒಂದು 100 ಎಕರೆಯಲ್ಲಿ ನಾವು ಅನುಭವ ಮೆಗಾ ಸಿಟಿ ಅಂತ ಮಾಡ್ತಾಯಿದ್ದೇವೆ. ಅಲ್ಲಿ ಹೂಡಿಕೆಗೆ ಒಂದು ಒಳ್ಳೆಯ ಅವಕಾಶ ಇದೆ. ಯಾಕಂದರೆ ಜಗತ್ತಿನ ಮೊಟ್ಟ ಮೊದಲ ಪಾರ್ಲಿಮೆಂಟ್ ಅನುಭವ ಮಂಟಪ ಬಸವ ಕಲ್ಯಾಣದಲ್ಲಿ ಆಗಿರೋದು, ಬಸವಾದಿ ಶರಣರ ಕಾಲದಲ್ಲಿ 12ನೇ ಶತಮಾನದಲ್ಲಿ ಬಸವಣ್ಣನವರ ನೇತೃತ್ವದಲ್ಲಿ. ಅಲ್ಲಿ ಒಂದು ದೊಡ್ಡ ಪ್ರಮಾಣದ ಅನುಭವ ಮಂಟಪದ ಪ್ರಾಜೆಕ್ಟ್ ಚಾಲ್ತಿಯಲ್ಲಿದೆ. ಅತಿ ಶೀಘ್ರದಲ್ಲಿ ಲೋಕಾರ್ಪಣೆಗೊಂಡು ದೇಶ ವಿದೇಶಗಳಿಂದ ಈ ವರ್ಲ್ಡ್ ಫಸ್ಟ್ ಪಾರ್ಲಿಮೆಂಟ್ ಯಾವ ಥರ ವರ್ಕ್ ಮಾಡ್ತಿತ್ತು ಅನ್ನೋದ್ರ ಬಗ್ಗೆ ಅಧ್ಯಯನ ಮಾಡೋಕ್ಕೆ ಬರ್ತಾ ಇದ್ದಾರೆ. ಅದಕ್ಕೆ ಆ ನಿಟ್ಟಿನಲ್ಲಿ ಬಸವ ಕಲ್ಯಾಣದಲ್ಲಿ ರಿಯಲ್ ಎಸ್ಟೇಟ್ ಕ್ಷೇತ್ರದಲ್ಲಿ ಒಂದು ಒಳ್ಳೆ ಹೂಡಿಕೆ ಇದೆ, ಒಳ್ಳೆಯ ಪ್ರವಾಸೋದ್ಯಮ ಬೆಳವಣಿಗೆಯಲ್ಲಿ ಕಾಣ್ಬೋದು. ಆ ನಿಟ್ಟಿನಲ್ಲಿ ಹೋಟೆಲ್ ಇಂಡಸ್ಟ್ರಿ, ಆಮೇಲೆ ರೆಸಾರ್ಟ್ ಇಂಡಸ್ಟ್ರಿಗಳಲ್ಲಿ ಒಳ್ಳೆ ಲಾಭ ಬರ್ಬೋದು ಅನ್ನುವಂಥ ಒಂದು ಸದಾಶಯ ಇದೆ.
ಆ ನಿಟ್ಟಿನಲ್ಲಿ ನಮ್ಮ ಸಂಸ್ಥೆ ಕೂಡ ನಮ್ಮ ಸದಸ್ಯರ ಒಂದು ಸಹಕಾರದೊಂದಿಗೆ ಆ ಎಲ್ಲ ಕ್ಷೇತ್ರಗಳಲ್ಲಿ ಹೂಡಿಕೆ ಮಾಡಿ ಲಾಭ ಮಾಡಿಕೊಡ್ತಾ ಇದೆ ಸರ್. ಅದು ರಿಸ್ಕ್ ಫ್ಯಾಕ್ಟ್ ವಿಷಯ ಬಂದಾಗ ನಿಮ್ಮದು ಕ್ವಾಂಟಮ್ ಮೊದಲು ಒಂದು 10 ಕೋಟಿ 20 ಕೋಟಿ ಇದ್ದಾಗ ಬರುವಂಥ ರಿಸ್ಕಿಗೂ ಅದೇ ಹಣ 100-200 ಕೋಟಿ ಆದಾಗ ಬರುವಂಥ ರಿಸ್ಕಿಗೂ ವ್ಯತ್ಯಾಸ ಆಗುತ್ತೆ, ಅದರ ಪ್ರಮಾಣ ಜಾಸ್ತಿ ಆಗುತ್ತೆ. ಆವಾಗ ನೀವು ಅದನ್ನು ಹೇಗೆ ನಿಮ್ಮ ಇನ್ವೆಸ್ಟರ್ಸ್ ಪರವಾಗಿ ಜವಾಬ್ದಾರಿಯಿಂದ ನಿರ್ವಹಿಸ್ತೀರಿ? ಅಲ್ಲೇನು ಬುದ್ಧಿಮತ್ತೆ ಜಾಸ್ತಿ ಬೇಕೋ ಅಥವಾ ಕೆಲಸ ಮಾಡೋ ಕೈಗಳನ್ನು ಜಾಸ್ತಿ ರೂಢಿಸ್ಕೊಳ್ತೀರೋ? ಇಲ್ಲ, ಎಲ್ಲಿ ಹೋದರೂ ಬುದ್ಧಿಮತ್ತೆನೇ ಜಾಸ್ತಿ ಬೇಕೆ ಸರ್. ಕೈಯಲ್ಲಿ ಕೆಲಸ ಮಾಡ್ತಕ್ಕಂಥ ಕೈಗಳು ಬೇಕು. ಆದರೆ ನಾವು ಅದು ಸೇಫ್ಟಿ ಒಂಥರ ಇರಲಿ ಅಂಥೇಳಿ ಒಂದಿಷ್ಟು ಅಸೆಟ್ಗಳು ಕೂಡ ನಾವು ಮಾಡ್ತಾಯಿದ್ದೀವಿ. ಎಲ್ಲೋ ಯಾವುದೋ ಫೀಲ್ಡಲ್ಲಿ ಸಣ್ಣ ರಿಸ್ಕ್ ಬಂತು ಅಂದರೂ ಕೂಡ ಅದನ್ನು ಮ್ಯಾನೇಜ್ ಮಾಡೋದಕ್ಕಾಗಿ ನಾವು ಬೇರೆ ಬೇರೆ ನಮ್ಮ ಇದನ್ನು ಅಸೆಟ್ಗಳನ್ನೆಲ್ಲ ಮಾಡ್ತಾಯಿದ್ದೇವೆ. ಒಟ್ಟಾರೆಯಾಗಿ 250 ಎಕರೆಯಿಂದ 300 ಎಕರೆ ಅಸೆಟ್ ನಾವು ಮಾಡಿದ್ದೇವೆ. ಆಮೇಲೆ ಈ ಮೆಗಾಸಿಟಿ ಪ್ರಾಜೆಕ್ಟ್ ಅಂತೂ ಇಡೀ ಕಲ್ಯಾಣ ಕರ್ನಾಟಕದ ಒಂದು ಹೆಮ್ಮೆಯ ಪ್ರಾಜೆಕ್ಟಾಗಿ ನಾವು ಬಿಂಬಿಸಬೇಕು, ತಯಾರಿಸಬೇಕು, ಮಾಡಬೇಕು ಅಂಥೇಳಿ ಅದರ ಮೊದಲ ಭಾಗವಾಗಿ ಮೊನ್ನೆನೇ ಒಂದು ಹೊಸದಾಗಿ ನಮ್ಮ ಒಂದು ಕಾರ್ಯ ಚಟುವಟಿಕೆಗಳ ಒಂದು ಕಚೇರಿಯನ್ನು ಉದ್ಘಾಟನೆ ಮಾಡಿದ್ದೇವೆ. ಯಾರು ಬೇಕಾದರೂ ಅಲ್ಲಿ ಬಂದು ಆ ಮೆಗಾಸಿಟಿ ಪ್ರಾಜೆಕ್ಟ್ನ ಮಾಹಿತಿಯನ್ನು ತಿಳ್ಕೊಂಡು ಅಲ್ಲಿ ಹೂಡಿಕೆ ಮಾಡ್ತಕ್ಕಂಥ ಒಂದು ಸದಾವಕಾಶವನ್ನು ನಮ್ಮ ವಿಶೇಷವಾಗಿ ಕಲ್ಯಾಣ ಕರ್ನಾಟಕದ ಭಾಗದ ಜನತೆಗೆ ನಾವು ಅವಕಾಶ ಕೊಟ್ಟಿದ್ದೇವೆ. ಅದರ ಅವಕಾಶದ ಸದುಪಯೋಗವನ್ನು ಮಾಡ್ಕೋಬೋದು. ಭಾಳಷ್ಟು ಜನ ನಮ್ಮ ಸ್ಟಾಕ್ ಎಕ್ಸ್ಚೇಂಜ್ ಮುಂಬೈ ಕೇಂದ್ರಿತ ಅನ್ನೋಂಥ ಮಾತಿತ್ತು. ಆದರೆ ಕಲ್ಯಾಣ ಕರ್ನಾಟಕದ ಭಾಳ ಹಿಂದುಳಿದ ಪ್ರದೇಶ ಬೀದರ್ ಅಂತ ಅನಿಸ್ಕೊಂಡಿತ್ತು. ಈಗ ಬೀದರ್ನಲ್ಲಿ ಕೂತ್ಕೊಂಡು ನೀವು ಮುಂಬೈ ಮಾರುಕಟ್ಟೆ ವ್ಯವಹಾರಗಳನ್ನು, ಅಂತಾರಾಷ್ಟ್ರೀಯ ಮಾರುಕಟ್ಟೆ ವ್ಯವಹಾರಗಳನ್ನು ಮಾತಾಡೋದು ಕೇಳಿದರೆ ಇದು ಜ್ಞಾನ ಅನ್ನೋದು ಒಂದು ಪ್ರದೇಶಕ್ಕೆ ಸೀಮಿತವಾಗಿಲ್ಲ ಅಂತ ನಮ್ಗೆ ಅನ್ನಿಸ್ತದೆ. ಹಾಗಿದ್ದಾಗ ಭಾಳಷ್ಟು ನಮ್ಮ ಗ್ರ್ಯಾಜುಯೇಟ್ ಯುವಕರು ನಮ್ಮ ಭಾಗದಲ್ಲಿ ಸರ್ಕಾರಿ ಉದ್ಯೋಗಗಳಂತಿಲ್ಲ, ಅವರು ಹಪಾಪಿಸ್ತಿರ್ಬೇಕಾದಾಗ ಈ ಭಾಗದ ಯುವಕರಿಗೆ ಏನಾದರೂ ಮಾರ್ಗದರ್ಶನ ಆಗುವಂಥ ಯೋಜನೆಗಳನ್ನು ನೀವು ರೂಪಿಸ್ಕೊಂಡ್ರೆ ಚೆನ್ನಾಗಿರ್ತದಲ್ಲ, ಅದಕ್ಕೆ ನಿಮ್ಮ ಯೋಜನೆಗಳೇನು? ನಮ್ಮ ಅನುಭವ ಮೆಗಾಸಿಟಿಯ ಒಂದು ಭಾಗವಾಗಿ ನಾವು ಅಲ್ಲಿ ಒಂದು ಯುವಕರಿಗಾಗಿ ಒಂದು ತರಬೇತಿ ಕೇಂದ್ರವನ್ನು ಪ್ರಾರಂಭ ಮಾಡ್ತಾಯಿದ್ದೇವೆ. ಆಮೇಲೆ ನಮ್ಮದೇ ಆಗಿರ್ತಕ್ಕಂಥ ಒಂದು ಕನ್ನಡ ಮಾಧ್ಯಮ ಅಂತಾರಾಷ್ಟ್ರೀಯ ಮಟ್ಟದ ಶಾಲೆಯನ್ನು ಕೂಡ ನಾವು ಪ್ರಾರಂಭ ಮಾಡ್ತಾಯಿದ್ದೇವೆ. ಅವೆರಡರ ಗುರಿ ಉದ್ದೇಶ ಏನಂತಂದರೆ, ನಮ್ಮ ಯುವಕರು ಯಾವುದೇ ನೌಕರಿ ಮಾಡಬಾರ್ದು, ಅವರು ತಮ್ಮ ಕಾಲ ಮೇಲೆ ತಾವೇ ನಿಂದಿರಬೇಕು, ಸ್ವಾವಲಂಬಿ ಉದ್ಯಮಶೀಲರಾಗಬೇಕು, ಸ್ವಾವಲಂಬಿ ಜೀವನ ನಡೆಸಬೇಕು, ತಾವೇ ಸ್ವತಃ ಉದ್ಯಮವನ್ನು ಪ್ರಾರಂಭ ಮಾಡಿ ಉದ್ಯೋಗಿಗಳಿಗೆ ಉದ್ಯೋಗಾವಕಾಶ ಒದಗಿಸ್ಕೊಡ್ಬೇಕು ಅಂತ ಒಂದು ಮಾಹಿತಿಯನ್ನು ಅವ್ರಿಗೆ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕಾರ್ಯಾಗಾರಗಳನ್ನು ಮಾಡೋದಾಗಲಿ, ನಮ್ಮ ಒಂದು ಶಾಲೆಯಲ್ಲಿ ಅದೇ ಥರ ನಾವು ಶಿಕ್ಷಣ ಪದ್ಧತಿಯನ್ನು ಅಳವಡಿಸ್ಕೋಬೇಕು ಅನ್ನುವಂಥ ಯೋಜನೆಯನ್ನು ನಾವು ಮಾಡ್ತಾಯಿದ್ದೇವೆ. ಮುಂದಿನ ದಿನಗಳಲ್ಲಿ ನಮ್ಮ ಇಡೀ ಕಲ್ಯಾಣ ಕರ್ನಾಟಕದ ನಮ್ಮೆಲ್ಲ ಯುವ ಮಿತ್ರರಿಗೆ ಒಂದು ಒಳ್ಳೆಯ ಅವಕಾಶ ಮಾಡಿಕೊಡಬೇಕು ಅನ್ನುವಂಥ ಒಂದು ಸದಾಶಯ ಕೂಡ ಇದೆ. ಈ ಸೆನ್ಸೆಕ್ಸ್ ಒತ್ತಡದ ಸಂದರ್ಭದಲ್ಲಿ ಸೆನ್ಸೆಕ್ಸ್ ಒಂದು ಪ್ಯಾನಿಕ್ ಆಗಿರುವಂಥ ವಾತಾವರಣ ಇದ್ದಾಗ ನೀವು ಈ ಕುರಿತೊಂದು ಸ್ಪಷ್ಟ ಮಾಹಿತಿಯನ್ನು ನೀಡೋದ್ರ ಜೊತೆಗೆ ಹೇಗೆ ನಿಮ್ಮ ವಚನ ಸಮೂಹ ಸಂಸ್ಥೆ ಮೂಲಕ ಸಮಾಜಕ್ಕೆ ಒಳಿತಾಗಬಹುದು ಅನ್ನೋದನ್ನು ತಿಳಿಸಿದರೆ ಅದಕ್ಕಾಗಿ ನಾನು ನಿಮಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಶರಣಾರ್ಥಿ. ಧನ್ಯವಾದಗಳು ಸರ್. ಆತ್ಮೇಲೆ ಹೀಗೆ ನಮಗೆ ಗೊತ್ತಿರದಂಥ ಅನೇಕ ವಿಷಯಗಳಿರ್ತಾವೆ. ಸೆನ್ಸೆಕ್ಸ್, ಡಿಫೆನ್ಸ್, ಫೈನಾನ್ಷಿಯಲ್ ಸೆಕ್ಟರ್, ಜನಸಾಮಾನ್ಯರಿಂದ ಸದಾಕಾಲ ದೂರ ಇರುವಂಥ ಯೋಜನೆಗಳು, ಈ ಕುರಿತು ನಮಗೆ ಅಲ್ಲಂಪ್ರಭು ನಾವುದಗಿರಿಯವರು ತಮ್ಮ ಜೀವನಾನುಭವದ ಮೂಲಕ ಅನೇಕ ಉಪಯುಕ್ತ ಮಾಹಿತಿಗಳನ್ನು ನೀಡಿದ್ದಾರೆ. ಮತ್ತು ಮಾರುಕಟ್ಟೆ ಇಂಥ ಸಂಚಲನಗಳನ್ನು ನೋಡಲಿಕ್ಕೆ, ತಿಳ್ಕೊಳ್ಳಿಕ್ಕೆ ಮತ್ತೆ ನಾವು ಸಂಧಿಸೋಣ. ಶರಣಾರ್ಥಿ.